Hello everyone. In this lecture, we will be covering some more concepts on structures. That is, how to use structure with arrays and how can we use structures with function. And the last concept of the video will be structure within a structure, that is nested structures. Before going to the concept, welcome to With IQ classes and ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವಿತ್ IQ classes. The first concept is array of structures. See, array of structures in the sense, usually ನಾವು array ಅಂತ ತಗೊಂಡ್ರೆ it is nothing but collection of same elements. Correct. ಏನೆಲ್ಲ ಎಲಿಮೆಂಟ್ಸ್ ನ ಸ್ಟೋರ್ ಮಾಡ್ತೀವಿ that will be of same data type. ಇಲ್ಲಿ array of structure ಅಂದ್ರೆ each element will be a structure. This will be a structure. ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಸ್ಟೋರ್ ಆಗ್ತಿರೋದು ಕೂಡ ಸ್ಟ್ರಕ್ಚರ್ ಆಗಿರುತ್ತೆ. ಅಂಡ್ ಅಗೇನ್ ಸ್ಟ್ರಕ್ಚರ್ ಇನ್ ದ ಸೆನ್ಸ್ ವಿ ಹ್ಯಾವ್ ಅಗೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಪ್ರೆಸೆಂಟ್ ಇನ್ ಇಟ್. ಕರೆಕ್ಟ್. ಫಾರ್ ಎಕ್ಸಾಂಪಲ್ ನೇಮ್, ಮಾರ್ಕ್ಸ್, ಅಡ್ರೆಸ್, ಈ ತರ ಬೇರೆ ಬೇರೆ ಎಲಿಮೆಂಟ್ಸ್ ತಿರ್ಗಾ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇನ್ಸ್ಟೆಡ್ ಆಫ್ ಒನ್ ಸಿಂಗಲ್ ವೇರಿಯೇಬಲ್ ನಾವು ಇವಾಗ ಇಫ್ ವಿ ವಾಂಟ್ ಟು ಸ್ಟೋರ್ ದ ಡೇಟಾ ಆಫ್ ಅ ಸ್ಟೂಡೆಂಟ್ ಅಂತ ಇಟ್ಕೊಳ್ಳಿ, ಸ್ಟ್ರಕ್ಚರ್ ಡಿಕ್ಲೇರ್ ಮಾಡ್ತೀವಿ. ಅಂಡ್ ಎವ್ರಿ ಟೈಮ್ ಇಫ್ ವಿ ವಾಂಟ್ ಟು ಸ್ಟೋರ್ ದ ಡೀಟೇಲ್ ಆಫ್ ಅ ಸ್ಟೂಡೆಂಟ್, ನಾವು ಎವ್ರಿ ಟೈಮ್ ಹೊಸದಾಗಿ ಒಂದು ಸ್ಟ್ರಕ್ಚರ್ ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಫ್ ವಿ ಹ್ಯಾವ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ದೆನ್ ಹಂಡ್ರೆಡ್ಸ್ ಆಫ್ ಸ್ಟ್ರಕ್ಚರ್ ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು. ಬಟ್ ಇನ್ಸ್ಟೆಡ್ ಆಫ್ ದಟ್ ನಾವು ಜಸ್ಟ್ ಒಂದು ಅರೇ ಆಫ್ ಮೆಮೊರಿ ಸೈಜ್ 100 ಡಿಕ್ಲೇರ್ ಮಾಡಿ ಇಫ್ ವಿ ಮೇಕ್ ಇಟ್ ಆಸ್ ಅ ವೇರಿಯೇಬಲ್ ಆಫ್ ಸ್ಟ್ರಕ್ಚರ್, ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿ ಮೋರ್ ಈಸಿಯರ್. So that is what array of structure is. Each element is a structure. And it is useful when we want to store information about multiple objects which have the same fields. Same fields andre illi the members of structure. Let's see an example program. So students data store ಮಾಡ್ತಿದೀವಿ. So we have declared struct student, roll number, name and marks. So this program is important. ನಿಮಗೆ ಎಕ್ಸ್ಪ್ಲೇನ್ ಅರೇ ಆಫ್ ಸ್ಟ್ರಕ್ಚರ್ಸ್ ಅಂತ ಕೇಳಲ್ಲ. ಯೂಶಲಿ ದೇ ವಿಲ್ ಗಿವ್ ಅ ಪ್ರೋಗ್ರಾಮ್ ಲೈಕ್ ರೈಟ್ ಅ ಸಿ ಪ್ರೋಗ್ರಾಮ್ ಟು ಸ್ಟೋರ್ ಡೇಟಾ ಆಫ್ ಸ್ಟೂಡೆಂಟ್ಸ್. ಆ ತರ ಪ್ರೋಗ್ರಾಮ್ ಕೇಳ್ತಾರೆ ಅಂಡ್ ಯು ಕ್ಯಾನ್ ರೈಟ್ ದಿಸ್ ಪ್ರೋಗ್ರಾಮ್. ಸೊ ದೀಸ್ ಆರ್ ದ ಮೆಂಬರ್ಸ್ ಆಫ್ ಸ್ಟ್ರಕ್ಚರ್. ಅದಾದ್ಮೇಲೆ ಇನ್ ದ ಮೇನ್ ಫಂಕ್ಷನ್ ವಿ ಆರ್ ಡಿಕ್ಲೇರಿಂಗ್ ಅನ್ ಅರೇ ಆಫ್ ಟೈಪ್ ಸ್ಟ್ರಕ್ಟ್ ಸ್ಟೂಡೆಂಟ್. ಸೊ ಇಲ್ಲಿ ಎಷ್ಟು ಅಂತ ಏನ್ ಅರೇ ಡಿಕ್ಲೇರ್ ಮಾಡಿದೀವಿ, ಇಟ್ ಈಸ್ ಆಫ್ ದ ಸ್ಟ್ರಕ್ಟ್ ಸ್ಟೂಡೆಂಟ್. ಯೂಶಲಿ ನಾವು ಅರೇ ಏನ್ ಮಾಡ್ತಿದ್ವಿ, ಇಂಟ್ ಎ ಆಫ್ 10 ಆರ್ ಕ್ಯಾರ್ ನೇಮ್ 30 ಈ ತರ ಸ್ಟೋರ್ ಮಾಡ್ತಿದ್ವಿ. ಇಲ್ಲಿ ಡೇಟಾ ಟೈಪ್ ಏನಾಗ್ತಿತ್ತು, ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ವಿಚ್ ವಿ ಆರ್ ಸ್ಟೋರಿಂಗ್, ಡೇಟಾ ಟೈಪ್ ಚೇಂಜ್ ಆಗ್ತಿತ್ತು. ಸಿನ್ಸ್ ವಿ ಆರ್ ಸ್ಟೋರಿಂಗ್ ಸ್ಟ್ರಕ್ಚರ್ ವ್ಯಾಲ್ಯೂಸ್, ಇಲ್ಲಿ ಅರೇಲಿ ಸ್ಟೋರ್ ಆಗ್ತಿರೋದು ಸ್ಟ್ರಕ್ಚರ್ ವೇರಿಯೇಬಲ್ಸ್. ಕರೆಕ್ಟ್. ಸೊ ಅದಕ್ಕೆ ಏನ್ ಮಾಡ್ತಿದೀವಿ, ವಿ ಆರ್ ಡಿಕ್ಲೇರಿಂಗ್ ಅರೇ ಆಸ್ ಅ ಟೈಪ್ ಸ್ಟ್ರಕ್ಟ್ ಅಷ್ಟೇ. ನೆಕ್ಸ್ಟ್ ವಿ ಹ್ಯಾವ್ ಕನ್ಸಿಡರ್ ದ ಫಾರ್ ಲೂಪ್. ಫಾರ್ ಲೂಪ್ ತಗೊಂಡು ವಿ ಆರ್ ಟೇಕಿಂಗ್ ದ ಇನ್ಪುಟ್. ಸೊ ಇಲ್ಲಿ ಅರೇ ಸೈಜ್ ನ 2 ಅಂತ ನಾವು ಮೆನ್ಷನ್ ಮಾಡಿ ಆಗಿದೆ. ಸೊ ಇಟ್ ಕ್ಯಾನ್ ಓನ್ಲಿ ಸ್ಟೋರ್ ದ ಡೇಟಾ ಆಫ್ 2 ಸ್ಟೂಡೆಂಟ್ಸ್. ಕರೆಕ್ಟ್. Similarly, if you want to take the input for n students andre, you can just declare the array as s of 100 and then n ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಳ್ಳಿ ವಿತ್ ಡೇಟಾ ಟೈಪ್ ಇಂಟ್. ಅದಾದ್ಮೇಲೆ ಟೇಕ್ ದ ಇನ್ಪುಟ್ ಫಾರ್ ದ ವ್ಯಾಲ್ಯೂ n. ಸ್ಕ್ಯಾನ್ ಎಫ್ ಯೂಸ್ ಮಾಡಿ %d and then take the input for n. ಅದಾದ್ಮೇಲೆ you can just for loop ಅಲ್ಲಿ make the changes like I equals to 0, I less than n, I plus plus. This is okay. ಅದಾದ್ಮೇಲೆ till n is ವ್ಯಾಲಿಡ್ ಅಲ್ಲಿವರೆಗೂ ಇನ್ಪುಟ್ ತಗೊಳುತ್ತೆ. ದಟ್ಸ್ ಇಟ್. ಇಲ್ಲಿ ನಾವು ಅರೇ ಸೈಜ್ ನ 2 ಅಂತ ಡಿಕ್ಲೇರ್ ಮಾಡಿದೀವಿ. ಸೊ I less than 2 ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. Next, in the printf statement, we are telling the user to enter roll number, name and marks of the student. So first input ಏನಾಗುತ್ತೆ, let's see. When I equals to 0, 0 less than 2, this is true. So it condition true ಆಯ್ತು ಅಂದ್ರೆ ಏನಾಗುತ್ತೆ, within the array
We have 0 and 1. 0th index ಇದೆ, first index ಇದೆ, second index ಇಲ್ಲ. So now 0th index ಗೆ ಏನಾಗುತ್ತೆ, it will take the input for roll number, name and marks. ಸೊ ಅದನ್ನ ಇನ್ಪುಟ್ ಯಾವ ತರ ತಗೊಳ್ತಿದೀವಿ, ರೋಲ್ ನಂಬರ್ is of type int. ಸೊ ಅದಕ್ಕೆ percentage d ಬಂತು. ಸೊ s of 0 dot roll, ಇದಕ್ಕೆ ಇನ್ಪುಟ್ let's give it as 10. So that will be stored. Next, still name ಮತ್ತೆ marks ಇದೆ. So that will be taken as input. So s of 0 dot name, let's give it as ABC. And next marks, so s of 0 dot marks, ಇದಕ್ಕೂ ಕೂಡ it will take the input. Let's give it as some 100. So ಇದಿಷ್ಟು ಕೂಡ this will be stored in the 0th index. Next, I will be incremented. I increment ಆದಾಗ ನಾವು I equals to 1 ಇದೆ. Again 1 less than 2, this is true. So ಈ condition true ಆದಾಗ ಏನಾಗುತ್ತೆ, same thing will be repeated, but index value this will be 1. ಇದೆಲ್ಲ 1 ಇರುತ್ತೆ index value. So first index ಅಲ್ಲಿ 3 fields ಏನಿದೆ, ರೋಲ್ ನಂಬರ್, ನೇಮ್ ಅಂಡ್ ಮಾರ್ಕ್ಸ್, ಇದಿಷ್ಟು ಸ್ಟೋರ್ ಆಗುತ್ತೆ. Again I increment ಆಗುತ್ತೆ to 2 less than 2, condition check ಮಾಡುತ್ತೆ, this is false. So what happens, the for loop will be break. So ಇದು ಬ್ರೇಕ್ ಆದಾಗ ಏನಾಗುತ್ತೆ, it will move to the next statement, immediate statement. That is, we are printing the data, ಸ್ಟೂಡೆಂಟ್ ಡೇಟಾ ಏನ್ ಕಲೆಕ್ಟ್ ಮಾಡಿದೀವಿ ಅದನ್ನ ಪ್ರಿಂಟ್ ಮಾಡ್ತಿದೀವಿ. ಸೊ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಫಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಸೇಮ್ ಫಾರ್ ಲೂಪ್ ರನ್ ಆಗ್ತಿದೆ, ರೋಲ್ ನಂಬರ್, ನೇಮ್ ಅಂಡ್ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ ವಿಲ್ ಬಿ ಪ್ರಿಂಟೆಡ್. ಸೊ ನಾವು ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್ ಅಂಡ್ ಚೆಕ್. ಸೊ ದಿಸ್ ಇಸ್ ದ ಪ್ರೋಗ್ರಾಮ್. ಸಿ ಅರೇ ಸೈಜ್ 2 ಇದೆ. ನಾವು ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. So it is asking to enter roll number, name and marks. So let's give the roll number. First student the detail enter ಮಾಡ್ತಿರೋದು ಇವಾಗ. So let's give it as 12. So next second student ಗೆ ತಿರ್ಗಾ enter roll number, name and marks ಕೇಳ್ತಿದೆ. Let's give it as 13. See, after that it is printing the details. First student detail print ಆಯ್ತು, next second student detail print ಆಯ್ತು. So now let's change the program. n ಅಂತ input ತಗೊಳ್ಳೋಣ. Let's see. I'm giving this as some 100. int n ಅಂತ ಒಂದು ವೇರಿಯಬಲ್ ಕನ್ಸಿಡರ್ ಮಾಡ್ತಿದ್ದೀನಿ. Now let's take the input for n. Yes, that's it. So now let's modify in the for loop. That is I less than 2 ಇದೆ. ಇವಾಗ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಪುಟ್ ತಗೋಬೇಕು ಅನ್ನೋದನ್ನ ಯೂಸರಿಗೆ ಬಿಟ್ಟಿದೀವಿ. ಸೊ ನಾವು ಇಫ್ ದ ಯೂಸರ್ ಎಂಟರ್ಸ್ 10, ಇಲ್ಲಿ 10 ಆಗ್ಬೇಕು. ಇಫ್ ದ ಯೂಸರ್ ಎಂಟರ್ಸ್ 100, ಇಟ್ ಶುಡ್ ಬಿ 100. ಸೊ ಅದಕ್ಕೆ ಇಲ್ಲಿ n ಅಂತ ಚೇಂಜ್ ಮಾಡೋಣ. ಸೊ ಸೇಮ್ ಥಿಂಗ್ ವಿ ವಿಲ್ ಚೇಂಜ್ ಇನ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಆಲ್ಸೋ. I mean ಈ ಫಾರ್ ಲೂಪ್, ಸೆಕೆಂಡ್ ಫಾರ್ ಲೂಪ್ ಅಲ್ಲಿ ವೇರ್ ವಿ ಆರ್ ಪ್ರಿಂಟಿಂಗ್ ದ ಸ್ಟೂಡೆಂಟ್ ಡೀಟೇಲ್ಸ್. Now let's save this program and run. Okay, it's asking to enter the number of students. Let's give it as 3 now. Enter roll number, name and marks. ಇವಾಗ ಸೆಕೆಂಡ್ ಸ್ಟೂಡೆಂಟ್. ಸಿ ಥರ್ಡ್ ಸ್ಟೂಡೆಂಟ್ಗೂ ಇನ್ಪುಟ್ ಕೇಳ್ತಿದೆ. ಲೆಟ್ಸ್ ಗಿವ್ ಇಟ್ ಆಸ್ 14. See, 3 students to print ಆಯ್ತು. So you can make these kind of small changes in the program. Either direct ಆಗಿ ಎಷ್ಟು ಅರೇ ಸೈಜ್ ಬೇಕೋ ಅದನ್ನ ನೀವು ಕೊಡ್ಬೋದು, or you can take it from the user. That's it. ಸೇಮ್ ಲಾಜಿಕ್ ಇರುತ್ತೆ, ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಅಷ್ಟೇ. Now let's move to the next concept.
That is arrays within a structure. See, array with structures ಅಲ್ಲಿ ಏನ್ ಮಾಡಿದ್ವಿ, ಅರೇ ಇರ್ತಿತ್ತು. ಆ ಅರೇಲಿ ಇದ್ದಿದ್ದಂತ ಈಚ್ ಎಲಿಮೆಂಟ್ ಆರ್ ಈಚ್ ಇಂಡೆಕ್ಸ್ ಅಲ್ಲಿ ಏನ್ ಸ್ಟೋರ್ ಆಗ್ತಿತ್ತು, ದಟ್ ವಾಸ್ ಅ ಸ್ಟ್ರಕ್ಚರ್. ಬಟ್ ಇಲ್ಲಿ ಅರೇಸ್ ವಿತ್ ಇನ್ ಅ ಸ್ಟ್ರಕ್ಚರ್ ಅಂತಿದ್ವಿ. ವಿತ್ ಇನ್ ದ ಸ್ಟ್ರಕ್ಚರ್ ಅಂದ್ರೆ ನಾವೇನ್ ಸ್ಟ್ರಕ್ಚರ್ ಡಿಫೈನ್ ಮಾಡ್ತಿದೀವಿ, ಹಿಯರ್ ವಿ ವಿಲ್ ಟೇಕ್ ಅ ಅರೇ. ಫಾರ್ ಎಕ್ಸಾಂಪಲ್, ಲೈಕ್ ನೇಮ್ ಸ್ಟೋರ್ ಮಾಡ್ಬೇಕು ಅಂದ್ರೆ ಕ್ಯಾರೆಕ್ಟರ್ ಅರೇ ಬೇಕು, ಕರೆಕ್ಟ್. ಸಿಮಿಲರ್ಲಿ, ಇಫ್ ವಿ ವಾಂಟ್ ಟು ಸ್ಟೋರ್ ಆಲ್ ದ ಮಾರ್ಕ್ಸ್, ಆಲ್ ಸಬ್ಜೆಕ್ಟ್ ಮಾರ್ಕ್ಸ್ ಆಫ್ ಇಂಡಿವಿಜುವಲ್ ಸ್ಟೂಡೆಂಟ್ ಅಂತ ತಗೊಳ್ಳಿ. ಅವಾಗ ಏನ್ ಮಾಡ್ತೀವಿ, ಮಾರ್ಕ್ಸ್ ಅರೇ ಒಂದು ಕ್ರಿಯೇಟ್ ಮಾಡ್ತೀವಿ. ಆಲ್ ದ ಸಬ್ಜೆಕ್ಟ್ಸ್ ಮಾರ್ಕ್ಸ್ ಏನಿರುತ್ತೆ ಅದಷ್ಟನ್ನು ಸ್ಟೋರ್ ಮಾಡ್ಬೋದು. ಸೊ ಲೈಕ್ ದಿಸ್, ವೆನ್ ವಿ ನೀಡ್ ಟು ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂ ಆಫ್ ಈಚ್ ಆಬ್ಜೆಕ್ಟ್ ಆರ್ ಅ ಸಿಂಗಲ್ ಆಬ್ಜೆಕ್ಟ್, ಅವಾಗ ಏನ್ ಮಾಡ್ತೀವಿ, ವಿ ವಿಲ್ ಯೂಸ್ ಅರೇಸ್ ವಿತ್ ಇನ್ ದ ಸ್ಟ್ರಕ್ಚರ್. ದಟ್ಸ್ ಇಟ್. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಪ್ರೋಗ್ರಾಮ್. ಇಲ್ಲೇನ್ ಮಾಡ್ತಿದೀವಿ, ವಿ ಆರ್ ಟೇಕಿಂಗ್ ದ ಸ್ಟೂಡೆಂಟ್ ಡೇಟಾ ಇಟ್ ಸೆಲ್ಫ್. ಈ ಸ್ಟೂಡೆಂಟ್ ಡೇಟಾದಲ್ಲಿ ಫಸ್ಟ್ ವಿಲ್ ಸ್ಟೋರ್ ದ ರೋಲ್ ನಂಬರ್ ಆಫ್ ದ ಸ್ಟೂಡೆಂಟ್. ಅದಾದ್ಮೇಲೆ ವಾಟ್ ಎವರ್ ದ ಮಾರ್ಕ್ಸ್ ದಟ್ ಸ್ಟೂಡೆಂಟ್ ಹ್ಯಾಸ್ ಸ್ಕೋರ್ಡ್ ಇನ್ ಆಲ್ ದ ಸಬ್ಜೆಕ್ಟ್ಸ್, ಆಲ್ 6 ಸಬ್ಜೆಕ್ಟ್ಸ್ ಇರ್ಬೋದು, ಇಟ್ ಡಿಪೆಂಡ್ಸ್. ಸೊ ಸ್ಟ್ರಕ್ಟ್ ಸ್ಟೂಡೆಂಟ್, ರೋಲ್ ನಂಬರ್ ಅಂಡ್ ಮಾರ್ಕ್ಸ್. ಸೊ ಮಾರ್ಕ್ಸ್ ನ ಏನ್ ಮಾಡಿದೀವಿ, ವಿ ಹ್ಯಾವ್ ಡಿಕ್ಲೇರ್ಡ್ ಇಟ್ ಆಸ್ ಅರೇ. ಸೊ ದಿಸ್ ಇಸ್ ಅನ್ ಅರೇ ಆಫ್ ಮೆಮೊರಿ ಸೈಜ್ 5. ನೆಕ್ಸ್ಟ್ ಮೇನ್ ಫಂಕ್ಷನ್ ಅಲ್ಲಿ ವಿ ಆರ್ ಡಿಕ್ಲೇರಿಂಗ್ ದ ಸ್ಟೂಡೆಂಟ್ ವೇರಿಯೇಬಲ್, ಸ್ಟ್ರಕ್ಚರ್ ವೇರಿಯೇಬಲ್ ಏನ್ ಬೇಕಿದೆ ಅದನ್ನ ಡಿಕ್ಲೇರ್ ಮಾಡ್ತಿದ್ದೀವಿ, ದಟ್ ಈಸ್ ಎಸ್. ನಾವು ವಿ ಆರ್ ಆಸ್ಕಿಂಗ್ ದ ಯೂಸರ್ ಟು ಎಂಟರ್ ದ ರೋಲ್ ನಂಬರ್. ಸೊ ರೋಲ್ ನಂಬರ್ ನ ಏನಂತ ಎಂಟರ್ ಮಾಡ್ತೀವಿ, ಲೆಟ್ಸ್ ಎಂಟರ್ ಇಟ್ ಆಸ್ 10. ನೆಕ್ಸ್ಟ್ ವಿ ಆರ್ ಹಿಯರ್ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಫಾರ್ ದ ರೋಲ್ ನಂಬರ್. ಅದಾದ್ಮೇಲೆ ಇನ್ ದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ವಿ ಆರ್ ಆಸ್ಕಿಂಗ್ ಟು ಎಂಟರ್ ದ ಮಾರ್ಕ್ಸ್ ಫಾರ್ 5 ಸಬ್ಜೆಕ್ಟ್ಸ್, ಕರೆಕ್ಟ್. ಸೊ ಈ 5 ಸಬ್ಜೆಕ್ಟ್ ಮಾರ್ಕ್ಸ್ ತಗೊಳ್ತಿದೀವಿ. ಅಂಡ್ ಮಾರ್ಕ್ಸ್ ಅಂತ ನಾವೇನು ಮೆಂಬರ್ ಡಿಕ್ಲೇರ್ ಮಾಡಿದೀವಿ ವಿತ್ ಇನ್ ದ ಸ್ಟ್ರಕ್ಚರ್, ದಿಸ್ ಈಸ್ ಅನ್ ಅರೇ. ಸೊ ಇದಕ್ಕೆ ಏನ್ ಮಾಡ್ತಿದೀವಿ, ಟು ಟೇಕ್ ಇನ್ಪುಟ್ ಫಾರ್ ದಿಸ್ ಮಾರ್ಕ್ಸ್ ವಿ ವಿಲ್ ಯೂಸ್ ಅ ಫಾರ್ ಲೂಪ್. ಹೇಗೆ ಸಿ, ಫಾರ್ ಲೂಪ್ ತಗೊಂಡ್ವಿ, i equals to 0 to i less than 5 ರನ್ ಆಗುತ್ತೆ. ಅಂಡ್ ಈಚ್ ಟೈಮ್ ಏನಾಗುತ್ತೆ, ದ ಮಾರ್ಕ್ಸ್ ವಿಲ್ ಬಿ ಟೇಕನ್ ಆಸ್ ಇನ್ಪುಟ್. ಸೊ ದಟ್ ಈಸ್ 0 ಇರುತ್ತೆ ಇನಿಷಿಯಲಿ, i ವ್ಯಾಲ್ಯೂ 0, i 0 ಲೆಸ್ ದ್ಯಾನ್ 5, ದಿಸ್ ಇಸ್ ಟ್ರೂ. ಸೊ ನೆಕ್ಸ್ಟ್ ಏನಾಗುತ್ತೆ, ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ಇಟ್ ವಿಲ್ ಟೇಕ್ ದ ಇನ್ಪುಟ್ ಫಾರ್ ಎಸ್ ಡಾಟ್ ಮಾರ್ಕ್ಸ್ ಆಫ್ 0. ಸೊ ಇಫ್ ದಿಸ್ ಇಸ್ ದ ಅರೇ, 0th ಇಂಡೆಕ್ಸ್, ಫಸ್ಟ್ ಇಂಡೆಕ್ಸ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಇಂಡೆಕ್ಸ್ ಲಾಸ್ಟ್ ಆಗುತ್ತೆ. ಸೊ 0th ಇಂಡೆಕ್ಸ್ ಗೆ ಇಫ್ ವಿ ಗಿವ್ ಇಟ್ ಅಸ್ 10, 10 ವಿಲ್ ಬಿ ಸ್ಟೋರ್ಡ್. ಮತ್ತೆ i ವಿಲ್ ಬಿ ಇನ್ಕ್ರಿಮೆಂಟೆಡ್ ಅಂಡ್ i ಈಕ್ವಲ್ಸ್ ಟು 1 ಇರುತ್ತೆ. 1 ಲೆಸ್ ದನ್ 5, ಅಗೈನ್ ಇಟ್ ಇಸ್ ಟ್ರೂ. ಸೊ ಎಸ್ ಡಾಟ್ ಮಾರ್ಕ್ಸ್ ಆಫ್ 1, ಸೊ ಫಸ್ಟ್ ಇಂಡೆಕ್ಸ್ ಇನ್ಪುಟ್ ತಗೊಳುತ್ತೆ. ಸಿಮಿಲರ್ಲಿ ಇಟ್ ವಿಲ್ ಟೇಕ್ ಟಿಲ್ ದ 4th ಇಂಡೆಕ್ಸ್, ಅದಾದ್ಮೇಲೆ ಎಂಡ್ ಆಗುತ್ತೆ. ಸೊ ಆಫ್ಟರ್ ಟೇಕಿಂಗ್ ದ ಇನ್ಪುಟ್ ಫಾರ್ ಮಾರ್ಕ್ಸ್, ನಾವೇನ್ ಮಾಡ್ತಿದೀವಿ, ವಿ ಆರ್ ಪ್ರಿಂಟಿಂಗ್ ದ ಮಾರ್ಕ್ಸ್ ಆಫ್ ದಟ್ ಸ್ಟೂಡೆಂಟ್. ಸೊ ಇಲ್ಲಿ ಮಾರ್ಕ್ಸ್ ಪ್ರಿಂಟ್ ಆಗುತ್ತೆ ಸ್ಟೂಡೆಂಟ್. ಸೇಮ್ ಫಾರ್ ಲೂಪ್, ಇನ್ಸ್ಟೆಡ್ ಆಫ್ ಸ್ಕ್ಯಾನ್ ಎಫ್ ಏನ್ ಮಾಡಿದ್ವಿ, ವಿ ಯೂಸ್ ದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ದಟ್ಸ್ ಇಟ್. ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಸೊ ದಿಸ್ ಇಸ್ ದ ಪ್ರೋಗ್ರಾಮ್. Yes, it is asking to enter the roll number of student. Let's give it as 30. 5 ಸಬ್ಜೆಕ್ಟ್ ಮಾರ್ಕ್ಸ್ ಕೇಳ್ತಿದೆ. See, next it is printing the marks. Let's see whether we can make changes in the structure. ಅಂದ್ರೆ ಈ ಸ್ಟ್ರಕ್ಚರ್ ವೇರಿಯೇಬಲ್ ಏನಿದೆ, ಈ ಎಸ್ ಸ್ಟೂಡೆಂಟ್ ಏನಿದೆ, ಇಂಡಿವಿಜುವಲ್ ಸ್ಟೂಡೆಂಟ್ ಮಾತ್ರ ನಾವೀಗ ಮಾರ್ಕ್ಸ್ ಇನ್ಪುಟ್ ತಗೊಂಡಿದ್ದು. ಲೆಟ್ಸ್ ಡೂ ಒನ್ ಥಿಂಗ್. ಇದೇ ಸ್ಟೂಡೆಂಟ್ ಸ್ಟ್ರಕ್ಚರ್ ಇಟ್ಕೊಳ್ಳೋಣ, ಬಟ್ ಲೆಟ್ಸ್ ಡಿಕ್ಲೇರ್ ದ ಸ್ಟೂಡೆಂಟ್ ವೇರಿಯೇಬಲ್ ಏನ್ ತಗೊಳ್ತಿದೀವಿ ಅದನ್ನ ಅರೇ ತರ ಡಿಕ್ಲೇರ್ ಮಾಡೋಣ. ದಟ್ ಈಸ್ ಮಲ್ಟಿಪಲ್ ಸ್ಟೂಡೆಂಟ್ಸ್ ಇನ್ಪುಟ್ ತಗೊಳ್ಳೋಣ. ಎಸ್ ಆಫ್ 100. ಸೊ ಇದು ಎಸ್ ಆಫ್ 100 ಆಯ್ತು ಅಂದ್ರೆ ಏನ್ ಮಾಡ್ಬೇಕು, ವಿ ನೀಡ್ ಟು ಚೇಂಜ್ ದಿಸ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಇದು ಅರೇ ಇದೆ, ಸೊ ಇಲ್ಲಿ ಅರೇ ಇನ್ಪುಟ್ ತಗೊಳ್ತಿದೀವಿ, ಕರೆಕ್ಟ್. ಸೊ ಏನ್ ತಗೊಳ್ತಿದೀನಿ, ಟು ಟೇಕ್ ದ ಯೂಸರ್ ಇನ್ಪುಟ್.
So what we have done is, since we have declared it as an array, ಇಲ್ಲಿ ಏನ್ ಮಾಡ್ತಿದೀವಿ, ಫಾರ್ ಲೂಪ್ ತಗೊಳ್ತಿದೀವಿ ಟು ಟೇಕ್ ದ ಇನ್ಪುಟ್ ಫಾರ್ ರೋಲ್ ನಂಬರ್ ಆಸ್ ವೆಲ್ ಆಸ್ ಫಾರ್ ದ ಸಬ್ಜೆಕ್ಟ್ಸ್ ಆಲ್ಸೋ. ಓಕೆ, ಸೊ ಸಬ್ಜೆಕ್ಟಿಗೆ ಇನ್ಪುಟ್ ತಗೊಳ್ವಾಗ್ಲೂ ಅಷ್ಟೇನೆ, ದಿಸ್ ಡಿಪೆಂಡ್ಸ್ ಆನ್ ದಿಸ್ ಫಾರ್ ಲೂಪ್. ಅಂಡ್ ದೆನ್ ಫಾರ್ ದ ಸ್ಟೂಡೆಂಟ್ ಡೀಟೇಲ್ಸ್ ಆಲ್ಸೋ ಪ್ರಿಂಟ್ ಮಾಡೋದಕ್ಕೆ ಅದೇ ತರ ಯೂಸ್ ಮಾಡ್ತಿದೀವಿ. ಲೆಟ್ಸ್ ರನ್ ದಿಸ್ ಅಂಡ್ ಸಿ. Let's give it as 2. Let's check for 2 students. 5 subjects, 45, 67, 57, then 89, and then 46. Next, again, it is for asking for the second student's roll number. Let's give it as 13. See, after that, it is printing the student details. So, hope ನಿಮಗೊಂದು ಐಡಿಯಾ ಸಿಕ್ಕಿದೆ. ಈ ತರ you can combine the two concepts also easyಯಾಗಿ. Got it? So, now let's move to the next concept. That is structures and functions. See, structures and functions ಅಲ್ಲಿ to pass structures as argument for the function, we have 3 ways. One, either we can pass individual members of structure. Individual members of structure ಅಂದ್ರೆ previous structure student ಇತ್ತು, ಅದರಲ್ಲಿ ನೇಮ್ ಅಂತ ಒಂದು ಇಂಡಿವಿಜುವಲ್ ಮೆಂಬರ್ ಇತ್ತು. ಸೊ ಎಸ್ ಡಾಟ್ ನೇಮ್ ಅಂತ ನಾನು ಸಪ್ರೇಟ್ ಆಗಿ ಒಂದೇ ಒಂದು ಮೆಂಬರ್ನ ಮಾತ್ರ ಪಾಸ್ ಮಾಡ್ಬೋದು, ಇನ್ಸ್ಟೆಡ್ ಆಫ್ ಪಾಸಿಂಗ್ ಆಲ್ ದ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್. ಅದೇ ತರ we can pass the entire structure also to the function. And the last one is passing the structure using pointers. So 3 ways ಇದೆ, that is individual member or entire structure or the pointer. The first one is passing individual members of the structure to the function. So take this example. ಸ್ಟ್ರಕ್ಚರ್ ಡಿಫೈನ್ ಮಾಡ್ಕೊಂಡಿದೀವಿ, ದಟ್ ಈಸ್ ನಂಬರ್ಸ್ ಅಂತ. num1 num2 2 ವ್ಯಾಲ್ಯೂಸ್ ಇದೆ, ದಟ್ ಈಸ್ ದ ಮೆಂಬರ್ಸ್. ಅಂಡ್ ದೆನ್ ದಿಸ್ ಈಸ್ ಅ ಫಂಕ್ಷನ್. ಫಂಕ್ಷನ್ ಏನು, ಆಡ್ ಫಂಕ್ಷನ್ ತಗೊಂಡಿದೀವಿ. ಇದರಲ್ಲಿ ಇಂಟ್ ಎ ಇಂಟ್ ಬಿ ಅಂತ 2 ಆರ್ಗ್ಯುಮೆಂಟ್ಸ್ ತಗೊಂಡಿದೀವಿ. ಹಿಯರ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಸಮ್. ಇಂಟ್ ಸಮ್ ಈಕ್ವಲ್ಸ್ ಟು a ಪ್ಲಸ್ ಬಿ. ಅಂಡ್ ಹಿಯರ್ ಇಟ್ ಸೆಲ್ಫ್ ವಿ ಆರ್ ಪ್ರಿಂಟಿಂಗ್ ದ ವ್ಯಾಲ್ಯೂ. ಸಮ್ ಏನ್ ಕ್ಯಾಲ್ಕುಲೇಟ್ ಆಗ್ತಿದೆ ಅದು ಇಲ್ಲೇ ಪ್ರಿಂಟ್ ಆಗ್ತಿದೆ. ಸೊ ದಿಸ್ ಈಸ್ ಅ ವಾಯ್ಡ್ ಫಂಕ್ಷನ್, ಅದಕ್ಕೆ ಏನು ರಿಟರ್ನ್ ಟೈಪ್ ಇಲ್ಲ. ಕಮ್ ಟು ದ ಮೇನ್ ಫಂಕ್ಷನ್. ಸೊ ಇಲ್ಲಿ ನಮಗೆ ಆಕ್ಚುಯಲ್ ಎಕ್ಸಿಕ್ಯೂಷನ್ ಬಿಗಿನ್ ಆಗೋದು. ಸೊ ಸ್ಟ್ರಕ್ಚರ್ ಏನ್ ಡಿಕ್ಲೇರ್ ಮಾಡ್ಕೊಂಡಿದೀವಿ, ನಂಬರ್ಸ್. ಸೊ ಅದಕ್ಕೆ ವಿ ಹ್ಯಾವ್ ಟೇಕನ್ ಅ ವೇರಿಯಬಲ್ ಎನ್ ಅಂತ ವೇರಿಯಬಲ್ ಕನ್ಸಿಡರ್ ಮಾಡಿದೀವಿ. ನೌ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಫಸ್ಟ್ ನಂಬರ್ ಫಾರ್ ಎನ್. ಸೊ ವಿ ನೋ ದಟ್ ನಂಬರ್ ಸ್ಟ್ರಕ್ಚರ್ ಏನ್ ಡಿಫೈನ್ ಮಾಡ್ಕೊಂಡಿದೀವಿ, ಇಟ್ ಹ್ಯಾಸ್ 2 ವೇರಿಯಬಲ್ಸ್, n1 and n2 ಸಮಥಿಂಗ್ ನಾವು ನೇಮ್ ಮಾಡಿದೀವಿ. ಸೊ n1 ಗೆ ಇನ್ಪುಟ್ ತಗೊಳ್ತಿದೀವಿ, ದಟ್ ಈಸ್ n1 ಡಾಟ್ num1. ಸೊ ಈ num1 ಏನಿದೆ ಫಸ್ಟ್ ವೇರಿಯಬಲ್ ಆರ್ ದ ಫಸ್ಟ್ ಮೆಂಬರ್, ಅದಕ್ಕೆ ಇನ್ಪುಟ್ ತಗೊಳ್ತಿದೀವಿ. ಲೆಟ್ಸ್ ಸೇ ಇಟ್ ಅಸ್ 10. ನೆಕ್ಸ್ಟ್ ಸೆಕೆಂಡ್ ನಂಬರ್ n ಡಾಟ್ num2 ಅಂತ ತಗೊಂಡ್ವಿ. ಲೆಟ್ಸ್ ಟೇಕ್ ದಿಸ್ ಸೆಕೆಂಡ್ ನಂಬರ್ ಆಸ್ 20. ಸೊ 20 ಇನ್ಪುಟ್ ಇದೆ. ನೌ ವಿ ಆರ್ ಪಾಸಿಂಗ್ ದ ಇಂಡಿವಿಜುವಲ್ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್. ದಿಸ್ ಇಸ್ ಅ ಕಮೆಂಟ್ ಲೈನ್. Okay, passing individual members of the structure. So ivaga we are calling the function add function call ಮಾಡಿ we are passing these structure values, that is n1 dot num1 ಅಂತ ಪಾಸ್ ಮಾಡಿದ್ವಿ and n dot num2 ಅಂತ ಪಾಸ್ ಮಾಡಿದ್ವಿ. ಸೊ ಇಲ್ಲೇನಾಯ್ತು, ನಾವು ಸ್ಟ್ರಕ್ಚರ್ ಏನ್ ಡಿಫೈನ್ ಮಾಡ್ಕೊಂಡಿದ್ವಿ, ಸ್ಟ್ರಕ್ಚರ್ ವೇರಿಯಬಲ್ n, ಇದರಿಂದ ಇಂಡಿವಿಜುವಲ್ ಎಲಿಮೆಂಟ್ n ಡಾಟ್ num1 ನ ಸಪರೇಟ್ ಆಗಿ ಪಾಸ್ ಮಾಡಿದ್ವಿ ಅಂಡ್ n ಡಾಟ್ num2 ಅಂತ ಏನಿದೆ ಈ ವ್ಯಾಲ್ಯೂನ ಸಪರೇಟ್ ಆಗಿ ಪಾಸ್ ಮಾಡಿದ್ವಿ. ಗಾಟ್ ಇಟ್? ಸೊ ಇಲ್ಲಿ ಫಂಕ್ಷನ್ ಕಾಲ್ ಆಯ್ತು ಅಂದ್ರೆ ಏನಾಗುತ್ತೆ, ದ ಕಂಟ್ರೋಲ್ ವಿಲ್ ಕಮ್ ಹಿಯರ್. ಸೊ ಇಲ್ಲಿಗೆ ಬಂದಾಗ ರಿಮೆಂಬರ್ ಒನ್ ಥಿಂಗ್, ಈ ಸ್ಟ್ರಕ್ಚರ್ ಮೆಂಬರ್ಸ್ ಏನಿದೆ ಇದೇ ಡೇಟಾ ಟೈಪ್ ಇಲ್ಲಿ ಯೂಸ್ ಆಗಿರ್ಬೇಕು. ನಾನು ಇಲ್ಲಿ ವೈಲ್ ಡಿಕ್ಲೇರಿಂಗ್ ದ ಸ್ಟ್ರಕ್ಚರ್ ಫ್ಲೋಟ್ num1
ಫ್ಲೋಟ್ num2 ಅಂತ ಡಿಕ್ಲೇರ್ ಮಾಡಿ ಫಂಕ್ಷನ್ ಕಾಲ್ ಅಲ್ಲಿ ಆರ್ while accepting the value in the function ಅಲ್ಲಿ we can't take int and int. This will be wrong. ಈ ಡೇಟಾ ಟೈಪ್ this should match with the function arguments. ಇಲ್ಲಿ ಏನ್ ಡೇಟಾ ಟೈಪ್ ಯೂಸ್ ಮಾಡಿರ್ತೀವಿ the same thing should be used here. Remember this. ಇಲ್ಲಿ ವ್ಯಾಲ್ಯೂಸ್ ರಿಸೀವ್ ಆಗುವಾಗ that should match. ಸೊ ಇಲ್ಲೂ ಇಂಟೀಜರ್ ಇದೆ 2 ವ್ಯಾಲ್ಯೂಸ್. ಸೊ ಅದಕ್ಕೆ ಇಲ್ಲೂ ಇಂಟೀಜರ್ ವೇರಿಯೇಬಲ್ಸ್ ತಗೊಂಡಿದ್ವಿ. Now the sum will be calculated. 10 plus 20 ಕ್ಯಾಲ್ಕುಲೇಟ್ ಆಗುತ್ತೆ and it will print the sum as 30. ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿದೆ ಪಾಸಿಂಗ್ ಇಂಡಿವಿಜುವಲ್ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್, ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ಎವರ್ ದ ಫಂಕ್ಷನ್ ನೀಡ್ಸ್ ಓನ್ಲಿ ಫ್ಯೂ ಫೀಲ್ಡ್ಸ್ ಆಫ್ ದ ಸ್ಟ್ರಕ್ಚರ್, ಅಂದ್ರೆ ಎಲ್ಲಾ ಫೀಲ್ಡ್ಸ್ ಬೇಕಿರಲ್ಲ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಡೇಟಾ ತಗೊಂಡಿದ್ವಿ ಪ್ರೀವಿಯಸ್ಲಿ, ಅಲ್ಲಿ ವಿ ಟುಕ್ ದ ಮಾರ್ಕ್ಸ್ ಇಂಡಿವಿಜುವಲ್ ಮಾರ್ಕ್ಸ್ ತಗೊಳ್ತಿದ್ವಿ ಫಾರ್ ಆಲ್ ದ 6 ಸಬ್ಜೆಕ್ಟ್ಸ್ ಇನ್ಪುಟ್ ತಗೊಳ್ತಿದ್ವಿ. ಸೊ ಈ 6 ಸಬ್ಜೆಕ್ಟ್ಸ್ ಇನ್ಪುಟ್ ತಗೊಂಡ್ಮೇಲೆ ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕಿರುತ್ತೆ ಆರ್ ದ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಅವಾಗ ನಮಗೆ ಜಸ್ಟ್ ಮಾರ್ಕ್ಸ್ ಮಾತ್ರ ಫಂಕ್ಷನಿಗೆ ಪಾಸ್ ಮಾಡಿದ್ರೆ ಸಾಕು, ಸ್ಟೂಡೆಂಟ್ ನೇಮ್ ಅದೇನು ಬೇಕಿರಲ್ಲ. ಸೊ ಅವಾಗ ಇನ್ ಸಚ್ ಕೇಸಸ್ ಪರ್ಟಿಕ್ಯುಲರ್ ಒಂದೇ ಮೆಂಬರ್ ಆಫ್ ದ ಸ್ಟ್ರಕ್ಚರ್ ನ ಪಾಸ್ ಮಾಡ್ಬೇಕಿರುತ್ತೆ ಫಂಕ್ಷನ್ಗೆ ಅಂದಾಗ ವಿ ಕ್ಯಾನ್ ಯೂಸ್ ದಿಸ್ ಒನ್. ಗಾಟ್ ಇಟ್? ಸೊ ನಾವು ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಸೊ ದಿಸ್ ಇಸ್ ದ ಫಂಕ್ಷನ್. See, add function ಇದೆ and the structure. Now let's run this. So the first number let it be 10 and second number na 20 ತಗೊಳ್ಳೋಣ. See, sum equals to 30 print ಆಗ್ತಿದೆ. Okay. Now the next concept is passing entire structure to the function. ಕಂಪ್ಲೀಟ್ ಸ್ಟ್ರಕ್ಚರ್ ಏನಿದೆ ಅದನ್ನ ಯಾವ ರೀತಿ ಪಾಸ್ ಮಾಡೋದು ಅಂತ ನೋಡೋಣ. ಸೇಮ್ ಎಕ್ಸಾಂಪಲ್ ಅಡಿಷನ್ ಆಫ್ 2 ನಂಬರ್ಸ್ ತಗೊಂಡಿದ್ದೀನಿ. ಸೊ ಸ್ಟ್ರಕ್ಚರ್ ನ ನಂಬರ್ಸ್ ಅಂತಾನೆ ಡಿಫೈನ್ ಮಾಡಿದೀವಿ. num1 num2 ಮೆಂಬರ್ಸ್ ಇದೆ. ವಾಯ್ಡ್ ಆಡ್ ತಗೊಂಡಿದೀವಿ. ಇಲ್ಲಿ ಲುಕ್ ಅಟ್ ದ ರಿಸೀವಿಂಗ್ ಪ್ಯಾರಾಮೀಟರ್. ನಾವು ಎಂಟೈರ್ ಸ್ಟ್ರಕ್ಚರ್ ನ ಪಾಸ್ ಮಾಡ್ತಿರೋದ್ರಿಂದ ಇಲ್ಲಿ ಹಿಯರ್ ವಿ ಆರ್ ಪಾಸಿಂಗ್ ದ ಸ್ಟ್ರಕ್ಚರ್. ಇಲ್ಲಿ ವ್ಯಾಲ್ಯೂ ವೇರಿಯೇಬಲ್ ಏನ್ ಪಾಸ್ ಮಾಡ್ತಿದೀವಿ ಇದ್ರ ಡೇಟಾ ಟೈಪ್ ಏನಿದೆ ಸ್ಟ್ರಕ್ಟ್ ನಂಬರ್ಸ್ ಅಂತ ತಗೊಂಡಿದ್ವಿ. ಕರೆಕ್ಟ್? ಎನ್ ಈಸ್ ಆಫ್ ದ ಟೈಪ್ ಸ್ಟ್ರಕ್ಟ್ ನಂಬರ್ಸ್. ಸೊ ಅದಕ್ಕೆ ರಿಸೀವಿಂಗ್ ಪ್ಯಾರಾಮೀಟರ್ ಏನ್ ಮಾಡಿದೀವಿ ದಟ್ ಈಸ್ ಆಲ್ಸೋ ಟೈಪ್ ಸ್ಟ್ರಕ್ಟ್ ನಂಬರ್ಸ್. ಈಗ ಸಿಮಿಲರ್ಲಿ ನಾವು ಏನು ಪಾಸಿಂಗ್ ಇಫ್ ವಿ ಆರ್ ಪಾಸಿಂಗ್ ದ ವ್ಯಾಲ್ಯೂ ಆಸ್ ಸಮ್ ಎಸ್ ಅಂತ ತಗೊಂಡಿದೀವಿ ಅಂಡ್ ಎಸ್ ಈಸ್ ಆಫ್ ದ ಟೈಪ್ ಸ್ಟ್ರಕ್ಟ್ ಸ್ಟೂಡೆಂಟ್ ಎಸ್ ಆಗಿದ್ದಿದ್ರೆ ಫಂಕ್ಷನ್ ಹತ್ರ ಹಿಯರ್ ರಿಸೀವಿಂಗ್ ಪ್ಯಾರಾಮೀಟರ್ ಕೂಡ ಏನಾಗಿರ್ತಿತ್ತು ದಟ್ ವುಡ್ ಬಿ ಸ್ಟ್ರಕ್ಟ್ ಸ್ಟೂಡೆಂಟ್ S1 ಆರ್ ಎಸ್ ಈ ತರ ಇರ್ತಿತ್ತು. ದಿಸ್ ಡೇಟಾ ಟೈಪ್ ಶುಡ್ ಮ್ಯಾಚ್. ಸೊ ನೌ num1 plus num2. ಗಾಟ್ ಇಟ್? ಹಿಯರ್ ವಿ ಆರ್ ಆಡಿಂಗ್ ದ 2 ನಂಬರ್ಸ್. ಇಲ್ಲಿ ಯಾಕೆ n.num1 ತಗೊಂಡ್ವಿ ಅಂತ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್. ಸಿ first we are taking the input for num1 and num2. Here it is 10 and here it is 20. So ಇವಾಗ add function ಗೆ ಕಾಲ್ ಮಾಡುವಾಗ ನಾವ್ ಏನ್ ಮಾಡ್ತಿದೀವಿ we are passing the entire structure. In the previous example ಏನಾಗಿತ್ತು n.num1, n.num2 ಈ ತರ ಸಪರೇಟ್ ಆಗಿ ವ್ಯಾಲ್ಯೂ ಪಾಸ್ ಮಾಡಿದ್ವಿ. ಬಟ್ ಹಿಯರ್ ವಿ ಆರ್ ಪಾಸಿಂಗ್ ದ ಕಂಪ್ಲೀಟ್ ಸ್ಟ್ರಕ್ಚರ್ ಪಾಸ್ ಆಗ್ತಿದೆ ಅಂದ್ರೆ ಬೋತ್ ದೀಸ್ ವ್ಯಾಲ್ಯೂಸ್ ಆರ್ ಆಲ್ಸೋ ಪಾಸ್ಡ್ ಆನ್. ಸೊ ಇವಾಗ ಕಂಟ್ರೋಲ್ ವಿಲ್ ಕಮ್ ಟು ದಿಸ್ ಫಂಕ್ಷನ್, ಆಡ್ ಫಂಕ್ಷನ್ ಗೆ ಬಂತು. ನೌ ದಿಸ್ n has 2 ವ್ಯಾಲ್ಯೂಸ್, num1 ಮತ್ತೆ num2 ಇದೆ. ನಾನು ಈ ವ್ಯಾಲ್ಯೂಸ್ ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ದ ಸೇಮ್ ಥಿಂಗ್ ಡಾಟ್ ಆಪರೇಟರ್ ಯೂಸ್ ಮಾಡ್ಬೇಕು. ಸೊ ಅದಕ್ಕೆ n.num1 ಪ್ಲಸ್ n.num2 ಅಂತ ಕೊಟ್ಟಿದ್ದು. ವಿತೌಟ್ ಯೂಸಿಂಗ್ ದ ಸ್ಟ್ರಕ್ಚರ್ ವೇರಿಯೇಬಲ್ ನಾವು ಯಾವುದೇ ಸ್ಟ್ರಕ್ಚರ್ ಮೆಂಬರ್ ನ ಆಕ್ಸೆಸ್ ಮಾಡಕ್ ಆಗಲ್ಲ. Got it? So n.num1 plus n.num2 ಅಂದ್ರೆ it is again 30. It will print the sum. Got it? It is very simple. So ಇದನ್ನ ಯಾವಾಗ ಯೂಸ್ ಮಾಡ್ತೀವಿ when the function wants the whole structure, complete structure ನ ಆಕ್ಸೆಸ್ ಮಾಡ್ಬೇಕಿರುತ್ತೆ
or there is some operation which is being performed on the complete structure, ಆವಾಗ we will use this. So ಇದೇ ಎಕ್ಸಾಂಪಲ್ ತಗೊಳ್ಳಿ, num1 num2 ಎರಡೇ ವೇರಿಯೇಬಲ್ಸ್ ಇರೋದು, ಟು ಪರ್ಫಾರ್ಮ್ ಅಡಿಷನ್ ಇದೆರಡು ವೇರಿಯೇಬಲ್ಸ್ ಬೇಕಿತ್ತು. ಸೊ ಅದಕ್ಕೆ ಏನ್ ಮಾಡ್ವಿ, ವಿ ಪಾಸ್ ದ ಕಂಪ್ಲೀಟ್ ಸ್ಟ್ರಕ್ಚರ್. ಗಾಟ್ ಇಟ್. ನೌ ಲೆಟ್ಸ್ ರನ್ ದಿಸ್. ಸೊ ದಿಸ್ is the program. Let's give the first number as 10 and second number as 20. So you'll get 30 again. Now the last one is passing structure through pointers to the function. How can we pass structure as pointers? Same ಅದೇ function structure ಇಟ್ಕೊಂಡಿದೀವಿ. That is, here hash include is missing. Hash include stdio.h. So struct numbers ತಗೊಂಡಿದೀವಿ. int num1 and num2 ಇದೆ. void add ತಗೊಂಡಿದೀವಿ. function same one, similar program, but ಇಲ್ಲಿ we will pass the structure variable as a pointer. That's it. So pointer ತರ pass ಮಾಡ್ತಿದೀವಿ ಅಂದ್ರೆ ಏನು, while calling the function we will pass it as address. ನಮ್ structure n variable n ಏನಿದೆ, this variable we are passing the address of that one. Again, usually ನಾವು ಪಾಯಿಂಟರ್ಸ್ ಡಿಕ್ಲೇರ್ ಮಾಡುವಾಗ ಏನ್ ಮಾಡ್ತೀವಿ, ಇಂಟ್ ಎಕ್ಸ್ ಅಂತ ತಗೊಂಡಿದೀನಿ, ಈ ಎಕ್ಸಿಗೆ ಪಾಯಿಂಟರ್ ಪಾಸ್ ಮಾಡಬೇಕು, ಪಾಯಿಂಟರ್ ಯೂಸ್ ಮಾಡ್ತೀವಿ ಅಂದ್ರೆ ಏನ್ ಮಾಡ್ತೀವಿ, ವಿ ವಿಲ್ ಡಿಕ್ಲೇರ್ ದ ಪಾಯಿಂಟರ್ ಆಲ್ಸೋ ಆಫ್ ದ ಸೇಮ್ ಟೈಪ್ ಇಂಟ್. ಕರೆಕ್ಟ್. ಏನಕ್ಕೆ ಅಂದ್ರೆ ಎಕ್ಸ್ ಅಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂ ಕೂಡ ಈ ಪಾಯಿಂಟರ್ ಆಕ್ಸೆಸ್ ಮಾಡುತ್ತೆ ಸಮ್ಟೈಮ್ಸ್. ವೆನ್ ಎವರ್ ವಿ ನೀಡ್ ಟು ಆಕ್ಸೆಸ್ ದ ವ್ಯಾಲ್ಯೂ ಯೂಸಿಂಗ್ ಪಾಯಿಂಟರ್, ಅವಾಗ ದಿಸ್ ಪಾಯಿಂಟರ್ ಶುಡ್ ಆಲ್ಸೋ ಬಿ ಆಫ್ ದ ಟೈಪ್ ಇಂಟ್, ಆವಾಗ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋದು. ಸೊ ದ ಸೇಮ್ ಥಿಂಗ್ ವಿ ಆರ್ ಡೂಯಿಂಗ್ ಹಿಯರ್. ಸಿನ್ಸ್ we are passing the variable of type struct numbers, receiving parameter ಅಲ್ಲಿ pointer ಕೂಡ it should be of the type struct numbers. Got it. Simple functions ಬರೆಯುವಾಗ ಏನ್ ಮಾಡ್ತಿದ್ವಿ, ಪಾಯಿಂಟರ್ ವೇರಿಯೇಬಲ್ಸ್ ಯೂಸ್ ಮಾಡ್ತಿದೀವಿ while passing the address. ಅಂದ್ರೆ ಈಗ ಫಂಕ್ಷನ್ ಕಾಲ್ ಮಾಡುವಾಗ add ampersand b ಅಂತ ಕಾಲ್ ಮಾಡ್ತಿದ್ವಿ. a b both are of the type int ಆಗಿದ್ರೆ in the receiving parameter ಏನಾಗಿರ್ತಿತ್ತು, int star a int star b ಈ ತರ ರಿಸೀವ್ ಮಾಡ್ಕೊಳ್ತಿದ್ವು. ಸೊ ಹಿಯರ್ ಬೋತ್ ವರ್ ಆಫ್ ದ ಟೈಪ್ ಇಂಟ್, ಇಲ್ಲೂ a and b both are of the type int. ಸೊ ದ ಸೇಮ್ ಕಾನ್ಸೆಪ್ಟ್ ವಿ ಆರ್ ಅಪ್ಲೈಯಿಂಗ್ ಹಿಯರ್. ಅಲ್ಲೇನಾಗಿದೆ, ಸ್ಟ್ರಕ್ಚರ್ ವೇರಿಯೇಬಲ್ ಪಾಸ್ ಮಾಡ್ತಿದೀವಿ ಆಫ್ ದ ಟೈಪ್ ನಂಬರ್ಸ್. ಸೊ ದ ರಿಸೀವಿಂಗ್ ಪಾಯಿಂಟರ್ is also of the type number. That's it. So again, int sum equals to, see ಇಲ್ಲಿ we instead of dot we will use arrow. This means it is indicating to the compiler that go to the value stored in n at the place num1. n ಸ್ಟ್ರಕ್ಚರ್ ಏನಿದೆ, ಈ ಸ್ಟ್ರಕ್ಚರ್ ಅಲ್ಲಿ num1 ವೇರಿಯೇಬಲ್ ನ ಆಕ್ಸೆಸ್ ಮಾಡು ಅಂತ ಕಂಪೈಲರ್ ಹೇಳ್ತಿದೀವಿ. ವಿ ಕಾಂಟ್ ಯೂಸ್ n ಡಾಟ್ num1. ದಿಸ್ ವಿಲ್ ಬಿ ರಾಂಗ್. ಪಾಯಿಂಟರ್ಸ್ ಯೂಸ್ ಮಾಡುವಾಗ ಯು ವಿಲ್ ಯೂಸ್ ಇಟ್ ಲೈಕ್ n arrow num1, n arrow num2 ಈ ತರನೇ ಯೂಸ್ ಮಾಡಬೇಕು while using with pointers. Remember that. Got it. So ಇದರಲ್ಲಿ ಮೇನ್ ಥಿಂಗ್ ಏನು, ದಿಸ್ arrow. ಇಲ್ಲಿ arrow ಏನ್ ಯೂಸ್ ಮಾಡಿದೀವಿ, ದಟ್ ಒನ್. ಅಂಡ್ ಇಷ್ಟು ಪ್ರೋಗ್ರಾಮ್ ನ ಏನ್ ಡಿಸ್ಕಸ್ ಮಾಡಿದ್ವಿ while passing structure as parameter to the function. Remember one thing, ನಿಮ್ದು ರಿಸೀವಿಂಗ್ ಪ್ಯಾರಾಮೀಟರ್ ಮತ್ತೆ ಆಕ್ಚುಯಲ್ ಪ್ಯಾರಾಮೀಟರ್, ದಟ್ ಇಸ್ ಫಾರ್ಮಲ್ ಅಂಡ್ ದ ಆಕ್ಚುಯಲ್ ಪ್ಯಾರಾಮೀಟರ್ಸ್ ಏನಿದೆ, ದ ಡೇಟಾ ಟೈಪ್ ಶುಡ್ ಮ್ಯಾಚ್. ಗಾಟ್ ಇಟ್. ಇಲ್ಲ ಅಂದ್ರೆ ಯು ವಿಲ್ ಗೆಟ್ ಅನ್ ಎರರ್. Here in the first program ನಾವು ಪಾಸ್ ಮಾಡ್ತಿದ್ದು ಇಂಡಿವಿಜುವಲ್ members na, so that's why this was int and int. Second one program ಅಲ್ಲಿ we are passing the entire structure, so ಅದಕ್ಕೆ ರಿಸೀವಿಂಗ್ ಪ್ಯಾರಾಮೀಟರ್ ಕೂಡ ಸ್ಟ್ರಕ್ಚರ್ ಇದೆ. And in case of third one, it was the address of the structure, so ಅದಕ್ಕೆ ರಿಸೀವಿಂಗ್ ಪ್ಯಾರಾಮೀಟರ್ ಅಲ್ಲಿ ಪಾಯಿಂಟರ್ ಬಂತು and the data type is again structure. Now let's run this third program and see. This is the program. Compile ಮಾಡ್ಕೊಂಡಿದ್ದೀನಿ. Now let's run this. See, ಇನ್ಪುಟ್ ತಗೊಳ್ಳುವಾಗ ಆಮೇಲೆ ನೀವು ಮರ್ತ್ಬಿಟ್ಟು ಇಲ್ಲಿ ಯಾರೋ ಯೂಸ್ ಮಾಡಬೇಡಿ. ಇಲ್ಲಿ ಇನ್ನು ನಾವು ಪಾಯಿಂಟರ್ ನ ಪಾಸ್ ಮಾಡಿಲ್ಲ. We are taking the input directly to the structure variable. So ಅದಕ್ಕೆ ಇಲ್ಲಿ n dot num1 ಬರುತ್ತೆ.
ಬಟ್ ಇಲ್ಲಿ ರಿಸೀವಿಂಗ್ ಪ್ಯಾರಾಮೀಟರ್ ಏನಿದೆ ಇಟ್ ಈಸ್ ಅ ಪಾಯಿಂಟರ್. ಸೊ ಪಾಯಿಂಟರ್ ಯೂಸ್ ಮಾಡಿ ನಾವು ಸ್ಟ್ರಕ್ಚರ್ನ ಆಕ್ಸೆಸ್ ಮಾಡ್ತಿದೀವಿ. ಸೊ ಆವಾಗ ನಾವು ಆರೋ ಯೂಸ್ ಮಾಡೋದು. ಸೊ ಲೆಟ್ಸ್ ಗಿವ್ ದ ಫಸ್ಟ್ ನಂಬರ್ as 10 and second one as 20. So sum is 30. Now the last concept, that is structure within a structure. Like nested if else if ladder ಇದೆಲ್ಲ ನೋಡಿದ್ವಿ ಅಲ್ವಾ? ಸೊ ಸೇಮ್ ಥಿಂಗ್ ಸ್ಟ್ರಕ್ಚರ್ ಅಲ್ಲೂ ಕೂಡ ವಿ ಕ್ಯಾನ್ ಯೂಸ್ ಅ ಸ್ಟ್ರಕ್ಚರ್ ವಿತ್ ಇನ್ ಅ ಸ್ಟ್ರಕ್ಚರ್. So that concept we call that as nested structure or structure within a structure, where we use a structure. That is, a structure can contain another structure as one of its member. For example, struct student ide. Here we can have char name and then int marks. After that, I can declare another structure address. ಈ ಅಡ್ರೆಸ್ ಒಳಗಡೆ ತಿರ್ಗಾ ವಿ ಕ್ಯಾನ್ ಟೇಕ್ ಸಿಟಿ, ಪ್ಲೇಸ್, ರೋಡ್, ಈ ತರ ಬೇರೆ ಯಾವ್ದಾದ್ರು ಫೀಲ್ಡ್ ಮೆಂಬರ್ಸ್ನ ನಾವು ಡಿಕ್ಲೇರ್ ಮಾಡ್ಬೋದು. ಸೊ ಇಟ್ ಈಸ್ ಯೂಸ್ಫುಲ್ ವೆನ್ ಮೆಂಬರ್ ಇಟ್ ಸೆಲ್ಫ್ ಹ್ಯಾಸ್ ಮಲ್ಟಿಪಲ್ ರಿಲೇಟೆಡ್ ಪೀಸಸ್ ಆಫ್ ಇನ್ಫಾರ್ಮೇಶನ್. ಲೈಕ್ ಇನ್ ಕೇಸ್ ಆಫ್ ಅಡ್ರೆಸ್, ಈಗ ಅಡ್ರೆಸ್ ಸ್ಟೋರ್ ಮಾಡ್ತಿದೀವಿ ಅಂದ್ರೆ ವಿ ವಿಲ್ ಟೇಕ್ ದ ಪ್ಲೇಸ್, ದೆನ್ ವಿಲ್ ಕಮ್ ವಿತ್ ದ ಸಿಟಿ, ಅದಾದ್ಮೇಲೆ ಡಿಸ್ಟ್ರಿಕ್ಟ್, sometimes we will go with the state even. So that's why we will use structure within a structure. So this is an example. Struct address ತಗೊಂಡಿದೀವಿ. This is a structure. ಇದ್ರದ್ದು field members ಬಂದು it is city, state and then pin number. Next we have struct student. int roll number ಇದೆ, name ಇದೆ and C. ಈ ಸ್ಟ್ರಕ್ಟ್ ಅಡ್ರೆಸ್ ಏನಿತ್ತು, ಈ ಸ್ಟ್ರಕ್ಟ್ ಅಡ್ರೆಸ್ದು ಆ ಪರ್ಟಿಕ್ಯುಲರ್ ಅಡ್ರೆಸ್ ಸ್ಟ್ರಕ್ಚರ್ದು ವೇರಿಯಬಲ್ ನ ವಿ ಆರ್ ಡಿಕ್ಲೇರಿಂಗ್ ಇಟ್ ಇನ್ ದ ಸ್ಟೂಡೆಂಟ್ ಸ್ಟ್ರಕ್ಚರ್. ಈ ತರ ಆದ್ರೂ ಬರಿಬಹುದು. ದಿಸ್ ಇಸ್ ಆಲ್ಸೋ ವ್ಯಾಲಿಡ್ ಒನ್. ಈ ಸ್ಟ್ರಕ್ಟ್ ಅಡ್ರೆಸ್ ಇದ್ರದ್ದು ವೇರಿಯಬಲ್ ಇಲ್ಲಿ ಡಿಕ್ಲೇರ್ ಮಾಡಿದೀವಿ. ಸೊ ದಟ್ ಮೀನ್ಸ್ ಈ ಸ್ಟೂಡೆಂಟ್ ಸ್ಟ್ರಕ್ಚರ್ ಏನಿದೆ, ದಿಸ್ ಕ್ಯಾನ್ ಆಕ್ಸೆಸ್ ದ ಅಡ್ರೆಸ್ ಸ್ಟ್ರಕ್ಚರ್ ಯೂಸಿಂಗ್ ದಿಸ್ ವೇರಿಯಬಲ್ ಅಡ್ರೆಸ್. ಗಾಟ್ ಇಟ್? ಈ ತರ ಆದ್ರೂ ಡಿಕ್ಲೇರ್ ಮಾಡ್ಬೋದು. ಆರ್ struct student int roll char name and then ಇಲ್ಲಿ ಮತ್ತೆ struct address ತಗೊಂಡು you will write the field names, that is char city, char state, int pin. ದಿಷ್ಟು ಬರ್ದಾದ್ಮೇಲೆ you will declare the address variable here. address variable declare ಮಾಡಿ and then you will close the student structure. ಅದಾದ್ಮೇಲೆ now you can directly define the student structure variable, that is like struct student yes ಅಂತ ಡಿಕ್ಲೇರ್ ಮಾಡಿದ್ರೆ this is a variable for this structure. ಸೊ ಈಗ ಈ ಸ್ಟೂಡೆಂಟ್ ವೇರಿಯಬಲ್ ಎಸ್ ಅನ್ನೋ ವೇರಿಯಬಲ್ಗೆ ತಿರ್ಗಾ ಅಡ್ರೆಸ್ ಸಪ್ರೇಟ್ ಆಗಿ ಸ್ಟ್ರಕ್ಚರ್ ತಗೊಂಡು ಅದಕ್ಕೆ ಸಪ್ರೇಟ್ ಆಗಿ ವೇರಿಯಬಲ್ ಡಿಕ್ಲೇರ್ ಮಾಡಬೇಕು ಅಂತಿಲ್ಲ. ಒನ್ಸ್ ದಿಸ್ ಕ್ಯಾನ್ ಗೆಟ್ ದ ಆಕ್ಸೆಸ್ ಆಫ್ ಸ್ಟೂಡೆಂಟ್ ಸ್ಟ್ರಕ್ಚರ್, ಅಡ್ರೆಸ್ ನು ಕೂಡ ಆಕ್ಸೆಸ್ ಮಾಡಬಹುದು. ಯಾಕೆ ಅಂದ್ರೆ ದಿಸ್ ಸ್ಟ್ರಕ್ಚರ್, ಅಡ್ರೆಸ್ ಸ್ಟ್ರಕ್ಚರ್ ಏನಿದೆ, ದಿಸ್ ಈಸ್ ಎ ಸ್ಟ್ರಕ್ಚರ್ ವಿತ್ ಇನ್ ಸೂಪರ್ ಸ್ಟ್ರಕ್ಚರ್ ಸ್ಟೂಡೆಂಟ್. ಗಾಟ್ ಇಟ್? ಸೊ ಇಲ್ಲಿ ಸ್ಟ್ರಕ್ಟ್ ಸ್ಟೂಡೆಂಟ್ ಎಸ್ ಅಂತ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡಿದೀವಿ ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್. ನಾವು ವಿ ಆರ್ ಟೇಕಿಂಗ್ ದ ಇನ್ಪುಟ್ ಫಾರ್ ರೋಲ್ ನಂಬರ್ ಅಂಡ್ ದೆನ್ ಫಾರ್ ನೇಮ್. ಅದಾದ್ಮೇಲೆ ಸಿ ಅಡ್ರೆಸ್ಸಿಗೆ ಇನ್ಪುಟ್ ತಗೊಳ್ಳುವಾಗ ಸಿ ಹಿಯರ್ we are writing it as s dot address dot city. See, ಈ ಸ್ಟ್ರಕ್ಚರ್ ಎಸ್ ವೇರಿಯಬಲ್ ಏನಿದೆ ಸ್ಟೂಡೆಂಟ್ ಎಸ್ ವೇರಿಯಬಲ್, ಈ ವೇರಿಯಬಲ್ ಅಲ್ಲಿ ನಾವು ಅಡ್ರೆಸ್ಸಿಗೆ ಇನ್ಪುಟ್ ತಗೊಳ್ತಿದೀವಿ. ಅಡ್ರೆಸ್ ಅಲ್ಲಿ ನೆಕ್ಸ್ಟ್ ಯಾವ ಪರ್ಟಿಕ್ಯುಲರ್ ಮೆಂಬರ್ ತಗೊಳ್ತಿರೋದು, ಇಟ್ ಈಸ್ ಸಿಟಿ. ಸೊ ಈ ಎಸ್ ವೇರಿಯಬಲ್ ಇಟ್ಕೊಂಡು ವಿ ಆರ್ ಆಕ್ಸೆಸಿಂಗ್ ದ address structure also, and within this address structure we are storing the value for city. ಅವಾಗ ಏನ್ ಮಾಡ್ತೀವಿ, we will use the dot operator 2 times. s dot address dot city. ಅದೇ ತರ for state also we are taking s dot address dot state, and for pin s dot address dot pin. Got it? ಬೇರೆ ಯಾವುದಕ್ಕೂ ನಾವು ಈ ರೀತಿ ತಗೊಳ್ತಿಲ್ಲ. ಬಟ್ ವೆನ್ ವಿ ಆರ್ ಆಕ್ಸೆಸಿಂಗ್ ಸ್ಟ್ರಕ್ಚರ್ ವಿತ್ ಇನ್ ಅ ಸ್ಟ್ರಕ್ಚರ್, ಫಸ್ಟ್ ಸ್ಟ್ರಕ್ಚರ್ ಯಾವಿರುತ್ತೆ, ಮೇನ್ ಯಾವ ಸ್ಟ್ರಕ್ಚರ್ದು ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ ಅದ್ರದ್ದು ವೇರಿಯಬಲ್ ಬರಿತೀವಿ, ಅಂಡ್ ದೆನ್
ಮೇನ್ ಸ್ಟ್ರಕ್ಚರ್ ಒಳಗಡೆ ಸಬ್ ಸ್ಟ್ರಕ್ಚರ್ ಯಾವ್ದಿರುತ್ತೆ, ಫಾರ್ ಎಕ್ಸಾಂಪಲ್ ಅಡ್ರೆಸ್ ಹಿಯರ್. ಸೊ ಆ ಅಡ್ರೆಸ್ ಅದ್ರದ್ದು ವೇರಿಯೇಬಲ್ ನ ಮೆನ್ಷನ್ ಮಾಡ್ತೀವಿ. ಅಂಡ್ ದೆನ್ ಸಿಟಿ. City in the sense, here the member of that next structure. And then here we are printing the values. Got it? Now let's run this program. So this is the program. Let's enter the roll number as 12. Next, let's give the name as, let's give the city as Bangalore. And then for state, let's give it as Karnataka. And PIN number, let's give it as some random number. See, it's printing the student details. Now, ನಾನೀಗ ಅಡ್ರೆಸ್ ಸ್ಟ್ರಕ್ಚರ್ನ ಫಸ್ಟ್ ಡಿಕ್ಲೇರ್ ಮಾಡಿದ್ದೀನಿ, ಕರೆಕ್ಟ್ ಅಲ್ವಾ? ವಾಟ್ ಇಫ್ ನಾನು ಈ ಅಡ್ರೆಸ್ ಸ್ಟ್ರಕ್ಚರ್ನ ಡಿಕ್ಲೇರ್ ಮಾಡಕ್ಕಿಂತ ಮುಂಚೆನೆ ನಾನಿಲ್ಲಿ ಸ್ಟೂಡೆಂಟ್ ಸ್ಟ್ರಕ್ಚರ್ ಒಳಗಡೆ ಅಡ್ರೆಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಐ ಆಮ್ ಗಿವಿಂಗ್ ಹಿಯರ್. ಸೊ ಇಲ್ಲಿ ಏನ್ ಮಾಡ್ತಿದ್ದೀನಿ, ಸ್ಟ್ರಕ್ಚರ್ ಸ್ಟೂಡೆಂಟ್ ಆದ್ಮೇಲೆ ನಾನು ಅಡ್ರೆಸ್ನ ತಗೊಳ್ತಿದ್ದೀನಿ. ಆಲ್ರೆಡಿ ಐ ಹ್ಯಾವ್ ಯೂಸ್ ದ ಅಡ್ರೆಸ್ ವೇರಿಯೇಬಲ್ ಹಿಯರ್. ಅಡ್ರೆಸ್ ಸ್ಟ್ರಕ್ಚರ್ನ ಅಲ್ಲಿ ಯೂಸ್ ಮಾಡಿ ಅದ್ರದ್ದು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಅದಾದ್ಮೇಲೆ ಅಡ್ರೆಸ್ನ ನಾನು ಕಾಲ್ ಮಾಡ್ತಿದ್ದೀನಿ. ಇವಾಗ ಏನಾಗುತ್ತೆ ಅಂತ ನೋಡೋಣ. ಸಿ ವಿ ವಿಲ್ ಗೆಟ್ ಆನ್ ಎರರ್. ಸೊ ಯಾವ ಸ್ಟ್ರಕ್ಚರ್ನ ನೀವು ಸಬ್ ಸ್ಟ್ರಕ್ಚರ್ ಆಗಿ ಯೂಸ್ ಮಾಡ್ತಿದ್ದೀರಾ ಇನ್ನೊಂದು ಸ್ಟ್ರಕ್ಚರ್ ಒಳಗಡೆ, ಅದನ್ನ ನೀವು ಫಸ್ಟೇ ಡಿಕ್ಲೇರ್ ಮಾಡ್ಕೋಬೇಕು. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವೇದ್ IQ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.